ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ರುಚಿಯಾದ 10 ನಿಮಿಷದಲ್ಲಿ ರೆಡಿ ಆಗುವ ತೂತೊಡ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಏನು ನೆನೆ ಹಾಕುವುದು ಬೇಡ, ರುಬ್ಬೋದು ಬೇಡ. ಕೇವಲ ಮಂಡಕ್ಕಿಯಿಂದ ಮಾಡ್ಕೋಬೋದು ನೋಡಿ. ಈಸಿಯಾಗಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. ಮೊದಲಿಗೆ ಈ ಬೌಲಲ್ಲಿ 3 ಬೌಲ್ ಅಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವ ಮಂಡಕ್ಕಿ ಸಿಗುತ್ತೋ ಅದನ್ನು ತೊಗೋಬೋದು. ನಾನಿಲ್ಲಿ ಗಟ್ಟಿ ಮಂಡಕ್ಕಿ ತೊಗೊಂಡಿದ್ದೀನಿ. 3 ಬೌಲ್ ಅಷ್ಟು ಮಂಡಕ್ಕಿ ಹಾಕ್ಕೊಂಡ್ಮೇಲೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಂಡಕ್ಕಿನ ಒಂದು 5 ರಿಂದ 6 ನಿಮಿಷ ನೆನೆಸ್ಕೊಂಡ್ಬಿಡ್ಬೇಕು. ಆಮೇಲೆ ಮಂಡಕ್ಕಿನ ತಕ್ಕೋಬೋದು. ಈ ಥರ ಮಾಡಿ ಬಿಟ್ಬಿಡಿ. ನಾನಿಲ್ಲಿ ಪ್ಯೂರ್ ಫಿಲ್ಟರ್ ಆಗಿರೋ ಮಂಡಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಇಲ್ಲ. 1 ಬೌಲ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಜಸ್ಟ್ ಒಂದ್ಸಲ ಈ ಥರ ಮಿಕ್ಸಿಗೆ ಆನು ಆಫು ಮಾಡ್ಕೊಳ್ಳಿ. ಈ ಥರ ನುಣ್ಣಗಾಗುತ್ತೆ ನೋಡಿ. 1-2 ನಿಮಿಷ ಮಾಡ್ಕೊಂಡ್ಬಿಟ್ರೆ ನುಣ್ಣಗಾಗುತ್ತೆ. ಅದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಮಂಡಕ್ಕಿ ಚೆನ್ನಾಗಿ ನೆಂದಿದೆ. ಅದನ್ನು ಈಗ ಚೆನ್ನಾಗಿ ತಗೊತಾ ಇದ್ದೀನಿ. ನೀರನ್ನ ಮಂಡಕ್ಕಿನ ಬೇರೆ ಬೇರೆ ಮಾಡ್ಕೋಬೇಕು. ಸ್ವಲ್ಪನೂ ನೀರು ಇಲ್ದಂಗೆ ಚೆನ್ನಾಗಿ ಪ್ರೆಸ್ ಮಾಡಿ ಮಂಡಕ್ಕಿ ಮಾತ್ರ ತಗೋಬೇಕು. ಕ್ಲೀನಾಗಿ ನೀರೆಲ್ಲ ತಗೊಂಡಾದ್ಮೇಲೆ ಅದೇ ಜಾರಿಗೆ, ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು 3/4 ಬೌಲ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕ್ಕೋಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕು. ಇಷ್ಟು ಗಟ್ಟಿ ರುಬ್ಕೋಬೇಕು ನೋಡಿ. ಹೌದಾ, ತೋರಿಸ್ತಾ ಇದ್ದೀನಿ. 1 ಸ್ಪೂನಲ್ಲಿ ತೆಗೆದು ತೋರಿಸಿದ್ದೀನಿ. ರುಬ್ಕೊಂಡಿರೋ ಮಂಡಕ್ಕಿನೆಲ್ಲ ನಾವು ರವೆ ಮಿಕ್ಸಿ ಹಾಕಿಟ್ಟಿದ್ವಲ್ಲ ಅದಿಷ್ಟೂ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 4 ಹಸಿಮೆಣ್ಸಿನ್ಕಾಯಿ. ಹಾಗೆ ಕರಿಬೇವು 1-2 ಕಡ್ಡಿ, ಕೊತ್ತಂಬರಿ ಸೊಪ್ಪು 3 ಸ್ಪೂನ್ ಅಷ್ಟು, ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಸಣ್ಣಕ್ಕೆ ಚಾಪ್ ಮಾಡಿರೋದು, ಹಾಗೂ 1 ಇಂಚು ಶುಂಠಿ ಸಣ್ಣಕ್ಕೆ ಹೆಚ್ಚಿರೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1 ಪಿಂಚ್ ಅಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೋಬೇಕು. ಅವಶ್ಯಕತೆ ಇದ್ದರೆ ಮಾತ್ರ 1-2 ಸ್ಪೂನ್ ನೀರು ಹಾಕ್ಕೋಬೋದು ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ 5 ರಿಂದ 6 ನಿಮಿಷ ಮುಚ್ಚಿಟ್ಬಿಡಿ. ಯಾಕೆಂದರೆ ರವೆ ಮಿಕ್ಸಿಗೆ ಹಾಕಿ ಕಲಸಿಟ್ಟಿದ್ದೀವಲ್ವ, ಚೆನ್ನಾಗೆಲ್ಲ ಕೂಡುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೂಡಲಿ ಅಂತ 5 ನಿಮಿಷ ನೆನೆ ಹಾಕ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ. ಮತ್ತೇನು ನೀರಾಗಿಲ್ಲ. ಅದು ಹಿಟ್ಟು ನಾನು ಹೆಂಗೆ ಕಲಸಿಟ್ಟಿದ್ದೀನೋ ಹಂಗೆ ಇದೆ. ಇಷ್ಟು ಸೈಜಿಂದು ನಾನು ಹಿಟ್ಟು ತಗೊಂಡು ಈಗ ನಿಮಗೆ ವಡೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಮಾಡ್ಕೋಬೋದು. 10 ನಿಮಿಷಕ್ಕೆಲ್ಲ ನಿಮಗೆ ವಡೆ ರೆಡಿ ಆಗಿಬಿಡುತ್ತೆ. ಕೈ ಒಂಚೂರು ಹಸಿ ಮಾಡಿಕೊಂಡು, ಬಾಳೆ ಎಲೆ ಒಂಚೂರು ಹಸಿ ಮಾಡಿಕೊಂಡು ಈ ಥರ ತೊಟ್ಕೊಂಡು ಮಧ್ಯಕ್ಕೆ ಹೋಲ್ ಮಾಡಿ ಇಡ್ತಾಯಿದ್ದೀನಿ. ಎಣ್ಣೆ ನಾನು ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ತೊಟ್ಟಿರೋ ವಡೆನ ಒಂದೊಂದಾಗೆ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ತುಂಬ ಜೋಪಾನವಾಗಿ ಬಿಡಿ. ಅಭ್ಯಾಸ ಇರೋರಾದರೆ ಬಿಟ್ಟುಬಿಡ್ತಾರೆ. ಹೊಸ್ದಾಗಿ ಮಾಡ್ಕೊಳ್ಳೋರಾದರೆ ಜೋಪಾನವಾಗಿ ಎಣ್ಣೆ ಮುಂದೆ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ತುಂಬ ಹಾಕ್ಕೊಂಬಿಟ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನಾನಿಲ್ಲಿ 3 ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬ್ರೌನ್ ಬರಬೇಕು, ಗೋಲ್ಡ್ ಕಲರ್ ಬರಬೇಕು ನೋಡಿ. ವಾವ್, ಸೂಪರಾಗಿ ತೂತೊಡ ರೆಡಿ ಆಯಿತು. ಈ ತೂತೊಡ ಮಾಡೋದಕ್ಕೆ ಉದ್ದಿನಬೇಳೆ ನೆನೆ ಹಾಕಬೇಕು, ರುಬ್ಬಬೇಕು ಅಂತ ಏನಿಲ್ಲ. ರುಚಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ತಕ್ಷಣಕ್ಕೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ನೆಂಟರು ಮನೆಗೆ ಬಂದಾಗ, ಫ್ರೆಂಡ್ಸ್ ಬಂದಾಗ ಇದನ್ನು ಮಾಡ್ಕೊಡ್ಬೋದು ನೋಡಿ. ಗರಿ ಗರಿಯಾಗಿ ಎಷ್ಟು ಚೆನ್ನಾಗಾಗಿದೆ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಾಯಿ ಚಟ್ನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಆಮೇಲೆ ಸಾಸು, ಕಿಚಪ್ಪು ಎಲ್ಲ ಚೆನ್ನಾಗಾಗುತ್ತೆ. ನೋಡಿದ್ರಲ್ವ, ನಾನು ಹಾಕಿರೋ ಮೆಜರ್ಮೆಂಟಿಗೆ 8 ವಡೆ ಆಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ ಹಂಗೇನು ಬಿಸಿ ಬಿಸಿಯಾಗಿ ತಿನ್ಕೊಂಡ್ಬಿಡ್ಬೋದು. ಬಿಸಿ ಇದ್ದಾಗ ತುಂಬ ಗರಿ ಗರಿಯಾಗಿರುತ್ತೆ. ತಣ್ಣಗಾದ್ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.